ಹೊಸ ವರ್ಷಕ್ಕೆ ಕೇಂದ್ರದಿಂದ ಭರ್ಜರಿ ಗಿಫ್ಟ್. ಅಕ್ಕಿ ಬದಲು ನೇರ ಖಾತೆಗೆ ಪ್ರತಿ ತಿಂಗಳು 1,000 ರೂಪಾಯಿ ಬರುತ್ತಾ? 2025ರಲ್ಲಿ ಭಾರತದ ಸಾರ್ವಜನಿಕ ವಿತರಣಾ ವ್ಯವಸ್ಥೆಯನ್ನ ಆಧುನೀಕರಣಗೊಳಿಸುವಂತಹ ನಿಟ್ಟಿನಲ್ಲಿ ಪಡಿತರ ಚೀಟಿ ಸುಧಾರಣೆಗಳು ವೇಗವನ್ನು ಪಡೆದುಕೊಳ್ತಾ ಇದೆ. ಇದರ ಭಾಗವಾಗಿ ಅರ್ಹ ಪಡಿತರ ಚೀಟಿದಾರ ಕುಟುಂಬಗಳಿಗೆ ತಿಂಗಳಿಗೆ 1,000 ರೂಪಾಯಿ ನೇರ ಪ್ರಯೋಜನ ವರ್ಗಾವಣೆ ನೀಡುವ ಕುರಿತು ವ್ಯಾಪಕವಾದಂತಹ ಚರ್ಚೆಗಳು ನಡೀತಾ ಇದೆ. 2025ರಿಂದ ಅರ್ಹ ಕುಟುಂಬಗಳಿಗೆ ಪ್ರತಿ ತಿಂಗಳು 1,000 ರೂಪಾಯಿಯನ್ನ ನೇರವಾಗಿ ಅವರ ಬ್ಯಾಂಕ್ ಖಾತೆಗೆ ವರ್ಗಾಯಿಸುವ ವ್ಯವಸ್ಥೆಯನ್ನ ಜಾರಿಗೆ ತರುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಈ ಕ್ರಮವು ಭೌತಿಕ ಪಡಿತರ ವಿತರಣೆಯ ಮೇಲಿನ ಅವಲಂಬನೆಯನ್ನ ಕಡಿಮೆ ಮಾಡಿ ಕುಟುಂಬಗಳಿಗೆ ನಿರಂತರ ಆರ್ಥಿಕ ಬೆಂಬಲ ನೀಡುವ ಉದ್ದೇಶವನ್ನ ಹೊಂದಿದೆ. ಈ ಪ್ರಸ್ತಾವನೆ ಪಡಿತರ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ಹೆಚ್ಚಿಸುವಂತದ್ದು, ಸೋರಿಕೆಯನ್ನ ತಡೆಯುವಂತದ್ದು ಮತ್ತು ಪ್ರಯೋಜನಗಳು ಸರಿಯಾದ ಫಲಾನುಭವಿಗಳಿಗೆ ತಲುಪುವಂತೆ ಮಾಡುವ ಸರ್ಕಾರದ ಪ್ರಯತ್ನಗಳ ಭಾಗವಾಗಿದೆ. ಸಬ್ಸಿಡಿ ಆಹಾರ ಧಾನ್ಯಗಳ ಬದಲಿಗೆ ಮತ್ತು ಅವುಗಳ ಜೊತೆಗೆ ನಗದು ಸಹಾಯ ನೀಡುವ ಆಯ್ಕೆಯನ್ನ ಕೂಡ ಚರ್ಚೆ ಮಾಡಲಾಗಿದೆ. ಹಾಗಾದ್ರೆ ಇದಕ್ಕೆ ಅರ್ಹತೆ ಮತ್ತು ಅನುಷ್ಠಾನ ಹೇಗಿರಬಹುದು? ಭವಿಷ್ಯದಲ್ಲಿ ಈ ಯೋಜನೆ ಜಾರಿಗೆ ಬಂದ್ರೆ ಅರ್ಹತೆ ಪಡಿತರ ಚೀಟಿ ವರ್ಗ ಮತ್ತು ಆದಾಯದ ಸ್ಥಿತಿಯನ್ನು ಆಧರಿಸುತ್ತೆ. ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಯಡಿಯಲ್ಲಿ ಒಳಗೊಂಡಂತಹ ದುರ್ಬಲ ವರ್ಗಗಳಿಗೆ ಆದ್ಯತೆಯನ್ನು ನೀಡಿದಂತಾಗುತ್ತೆ. ಇನ್ನು ಆಧಾರ್ ಆಧಾರಿತ ದೃಢೀಕರಣ ಕಡ್ಡಾಯಗೊಳಿಸಲಾಗುತ್ತೆ. ಲಿಂಕ್ ಮಾಡಲಾದಂತಹ ಬ್ಯಾಂಕ್ ಖಾತೆಗೆ ನೇರವಾಗಿ ಮಾಸಿಕ ಹಣವನ್ನ ಜಮಾ ಮಾಡಲಾಗುತ್ತೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.